ಬೈಯಿಂಗ್ ಲೆವೆಲ್ಗೆ ಬಂದ. ನಾನು ಒಂದು ಸಣ್ಣ ಸ್ಕ್ಯಾಲ್ಪಿಂಗ್ ಅನ್ನ ಮಾಡ್ತೀನಿ. ಒಂದು ಲಾಟ್ ಅನ್ನ ಈಗ ಜಸ್ಟ್ ಬೈ ಮಾಡಿದೆ. ನನ್ನ ಟಾರ್ಗೆಟ್ ಒಂದು $300 to $500 ಇದೆ. ಇನ್ನೊಂದು ಲಾಟ್ ಅನ್ನ ಆಡ್ ಮಾಡ್ತೀನಿ. ಇದನ್ನ ನಾನು SL ಆಗಿ ಇಟ್ಕೊಳ್ತೀನಿ. ಈ ಟ್ರೇಡ್ ಅಲ್ಲಿ ನಮ್ಮ ಸ್ಟಾಪ್ ಲಾಸು ಈ ಝೋನ್ ಲೋ ಇಲ್ಲೇನು ಕಾಣ್ತಿದೆ, ಇದು ಬೈಯಿಂಗ್ ಝೋನು. ಇದ್ರ ಕೆಳಗಡೆ ಹೋಗೋಕೆ ಶುರುವಾದ್ರೆ ಲಾಸ್ ಬುಕ್ ಮಾಡ್ಕೊಳ್ಳೋಣ. ಈ ಒಂದು ಸಣ್ಣ ಟ್ರ್ಯಾಪ್ ಕ್ಯಾಂಡಲ್ ಹೈಗೆ ಬಂದ್ರೆ TP ಅಥವಾ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ. ನಾವು ಬೈ ಮಾಡಿದ್ದು ಈ ಲೆವೆಲಲ್ಲಿ. ನಾನು ಇನ್ನೊಂದು ಲಾಟನ್ನು ಆ್ಯಡ್ ಮಾಡ್ತೀನಿ. ಟೋಟಲ್ 3 ಲಾಟನ್ನು ಆ್ಯಡ್ ಮಾಡಿದ್ದೀವಿ. ರೈಟ್ ನಾವು ಪ್ರೈಸ್ ಕಾಸ್ಟ್ ಇದೆ. ಓಕೆ, ಗ್ರೀನ್ ಆಗಿ ಕ್ಲೋಸ್ ಆಗಿದ್ದಾನೆ ಅಂದರೆ ಬೈಯಿಂಗ್ ಸ್ಟ್ರೆಂತ್ ಸ್ಟಾರ್ಟ್ ಆಗಿದೆ. ಸೊ ನೀವು ಕೂಡ ಟ್ರೇಡ್ ತಗೊಂಡಾಗ ಸ್ಟಾಪ್ ಲಾಸ್ ಯಾವುದು, ಟಾರ್ಗೆಟ್ ಯಾವುದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡೆ ನೀವೆಲ್ಲರೂ ಕೂಡ ಟ್ರೇಡ್ ಮಾಡಿ. $100 ಪ್ಲಸ್ ಬರ್ತಿದೆ, $150, $200 ಪ್ಲಸ್ ಬರ್ತಿದೆ. ಐ ಆಮ್ ಸ್ಟಿಲ್ ಹೋಲ್ಡಿಂಗ್. 2 ಗ್ರೀನ್ ಕ್ಯಾಂಡಲ್ ಆಗಿದೆ, 2 ಪರ್ಫೆಕ್ಟ್ ಬೈ, $600 ಬರ್ತಿದೆ ನೋಡಿ ಪ್ರಾಫಿಟ್. ನಾನು ಯಾಕೆ ವೇಟ್ ಮಾಡ್ತಿದ್ದೀನಿ ಅಂದ್ರೆ ಬೈಯಿಂಗ್ ಲೆವೆಲ್ ಅಲ್ಲಿ ಬಂದು ಬೈ ಕ್ಯಾಂಡಲ್ ಆಗಿದೆ ನೋಡಿ. $800 ಬಂತು ಪ್ಲಸ್. ಇನ್ನ ಕೆನ್ ಯು ಸಿ $900, $1000 ಬರ್ತಿದೆ. ಓಕೆ, ನಮ್ಮ ಟಾರ್ಗೆಟ್ ಅಚೀವ್ ಆಯ್ತು. ನಾನು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಂಡು, ಇದಕ್ಕೆ ನಾವು ಅಂತೀವಿ ರೈಟ್ ಸೆಟಪ್ ಮುಖಾಂತರ ಟ್ರೇಡ್ ಮಾಡೋದು ಅಂತ. ನೋಡಿ, ಓವರ್ ಆಲ್ ಬುಕ್ಡ್ ಪ್ರಾಫಿಟ್ ಎಷ್ಟಾಗಿದೆ ಅಂದ್ರೆ $1004. 3 ಟ್ರೇಡ್ ತಗೊಂಡಿದ್ವಿ, ಇಲ್ಲಿ ಬೈ ಮಾಡಿದ್ವಿ. ಇದು ನಮ್ಮ ಸ್ಟಾಪ್ ಲಾಸು, ಇದು ನಮ್ಮ ಟಾರ್ಗೆಟ್. ಸೊ ನೋಡಿ, ಎಲ್ಲರೂ ಕೂಡ ನೀವು ಯಾವ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ.